ಹೇ ಡ್ಯಾನ್. ಓಕೆ, ಸೊ ಏನಪ್ಪ ಅಂದರೆ ನಾನು ರೀಸೆಂಟಾಗಿ ಒಂದು ರಿಯಾಲಿಟಿ ಶೋನ ನೋಡುವಾಗ ಅಲ್ಲಿ ಜಡ್ಜ್ ಒಬ್ಬರು ಹೇಳಿದರು ಸಂಸಾರದಲ್ಲಿ ಸೋತು ಬಾಳಬೇಕು ಅಂತ. ಬಟ್ ನಾನು ಥಿಂಕ್ ಮಾಡೋದು ಸ್ಟಾರ್ಟ್ ಮಾಡಿದೆ, ಅದು ಎಷ್ಟು ಮಟ್ಟಿಗೆ ರಿಲೆವೆಂಟ್ ಆಗಿದೆ ಈಗಿನ ಕಾಲದ ಕಪಲ್ಸ್ಗೆ ಅಂತ. ಬಿಕಾಸ್ ಒಂದು ಹಸ್ಬೆಂಡ್ ಆ್ಯಂಡ್ ವೈಫ್ ಅಂತ ಬಂದಾಗ ಇಬ್ಬರು ಕೂಡ ತುಂಬ ಸ್ಟ್ರಾಂಗ್ ಆಗಿರ್ತಾರೆ, ಲೈಕ್ ಅವ್ರ ಡಿಸಿಷನ್ಸ್ ಮೇಲೆ. ನಾನೇ ಯಾಕೆ ಯಾವಾಗಲೂ ಕಾಂಪ್ರಮೈಸ್ ಮಾಡ್ಕೋಬೇಕು, ನಾನೇ ಯಾಕೆ ಯಾವಾಗಲೂ ಸ್ಯಾಕ್ರಿಫೈಸ್ ಮಾಡಬೇಕು ಅನ್ನೋವಂತಹ ಒಂದು ಸ್ಟಬರ್ನೆಸ್ ಏನು ಮಾಡುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗೆ ಲೀಡ್ ಮಾಡುತ್ತೆ. ಮೇ ಬಿ ಅದಕ್ಕೆ ಅನ್ಸುತ್ತೆ ಡೈವರ್ಸ್ ರೇಟ್ಗಳೆಲ್ಲ ಜಾಸ್ತಿ ಆಗ್ತಾ ಇರೋದು. ಒಂದು ಸಂಸಾರ ಅಂತ ಬಂದಾಗ ಸ್ವಲ್ಪ ಕಾಂಪ್ರಮೈಸಸ್, ಸ್ವಲ್ಪ ಸ್ಯಾಕ್ರಿಫೈಸಸ್ ಇರಲೇಬೇಕು. ಜಸ್ಟ್ ಲೈಕ್ ಹೇಗೆ ನಿಮಗೆ ನಿಮ್ಮದೇ ಆದಂತಹ ಒಂದು ಡಿಸಿಷನ್ಸ್ ಇರುತ್ತೆ ಅಥವಾ ಸ್ಟ್ರಾಂಗ್ ಥಾಟ್ಸ್ ಇರುತ್ತೆ, ದ ಸೇಮ್ ವೇ ಇನ್ನೊಂದು ಪರ್ಸನ್ಗೂ ಕೂಡ ಅದೇ ರೀತಿ ಅವ್ರದ್ದೇ ಆದಂತಹ ಒಂದು ಥಿಂಕಿಂಗ್ ಇರುತ್ತೆ. ಅದೇನು ಅಂತ ಕೇಳಿಸ್ಕೊಂಡು ಅವರ ಒಂದು ಪರ್ಸ್ಪೆಕ್ಟಿವಲ್ಲಿ ನೀವು ನೋಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಿಮಗೂ ಹೌದಲ್ವಾ, ಕರೆಕ್ಟ್ ಅಲ್ವಾ, ಅವ್ರಿಗೂ ಒಂದು ಒಪಿನಿಯನ್ಸ್ ಇದೆ, ಅವ್ರಿಗೂ ಒಂದು ಮನ್ಸು ಅನ್ನೋದಿದೆ, ಅರ್ಥ ಮಾಡ್ಕೋಬೇಕಲ್ವಾ ಅಂತ ಅನಿಸುತ್ತೆ. ಆವಾಗ ಸಂಸಾರ ಅನ್ನೋದು ಸ್ಮೂತಾಗಿ ಹೋಗುತ್ತೆ. ಏನಂತೀರ? ಇನ್ನು ಇವಾಗ ಮದುವೆ ಆಗೋಕ್ಕೆ ಹೊರಟಿರ್ತೀರಲ್ವ ಗಂಡು ಹೆಣ್ಣು, ನಿಮ್ಗೊಂದು ಸಣ್ಣ ಸಜೆಷನ್ನು, ಪ್ರತಿಯೊಂದು 100% ಪರ್ಫೆಕ್ಟ್ ಯಾರಿಗೂ ಸಿಗಲ್ಲ ಗುರು, ಇದನ್ನು ತಲೆಗಿಟ್ಕೊಳ್ಳಿ. ಸೊ ಎಲ್ಲ ಚೆನ್ನಾಗಿದೆ ಅಂದರೆ ಗಂಡು ಹೆಣ್ಣುಗಳೇ ನೋಡೋಕ್ಕೆ ಚೆನ್ನಾಗಿರಲ್ಲ, ಅವ್ರ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇರಲ್ಲ, ಅಥವಾ ಅವ್ರ ಬ್ಯಾಕ್ಗ್ರೌಂಡ್ ಚೆನ್ನಾಗಿರಲ್ಲ, ಏನೋ ಒಂದು ಇದ್ದೇ ಇರುತ್ತೆ. ಒಂದು ಸಣ್ಣ ಕೊಂಕು, ಒಂದು ಸಣ್ಣ ಮೈನಸ್ ಪಾಯಿಂಟ್ ಇಲ್ಲದೆ ಯಾರು ಕೂಡ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ನೀವು ಮದುವೆ ಆಗೋಕ್ಕೆ ಹೊರಟಿರೋರಾಗಿದ್ದರೆ ಎಕ್ಸೆಪ್ಟ್ ಮಾಡಿ ದಟ್ ಲೈಫ್ ಈಸ್ ಆಲ್ ಅಬೌಟ್ ಅಪ್ಸ್ ಆ್ಯಂಡ್ ಡೌನ್ಸ್, ಮೈನಸ್ಸು ಪ್ಲಸ್ಸು ಎಲ್ಲ ಇದ್ದೇ ಇರುತ್ತೆ. ಆವಾಗಲೇ ಅದು ಒಂದು ಜೀವನ ಆಗೋಕ್ಕೆ ಸಾಧ್ಯ ಅಂತ. ಇದನ್ನು ಅರ್ಥಕೊಂಡ್ರೆ ಆದಷ್ಟು ಬೇಗ ಮದುವೆ ಆಗುತ್ತೆ, ಇಲ್ಲಾಂದರೆ ಅದು ಡಿಲೇ ಆಗ್ತಾನೆ ಇರುತ್ತೆ. ಸೊ ಫೈನಲ್ ಆಗಿ ನನ್ನ ಒಪಿನಿಯನ್ ಕೇಳಿದ್ರೆ, ಒಂದು ಸಂಸಾರ ಅಂತ ಬಂದಾಗ ಸೋತು ಬಾಳಬೇಕು. ಎಸ್, ಜೀವನದಲ್ಲಿ ಗೆದ್ದು ತೋರಿಸ್ಬೇಕು, ಸಂಸಾರದಲ್ಲಿ ಸೋತು ಬಾಳಬೇಕು, ಆಗಲೇ ಸ್ವರ್ಗ ಸುಖ ಅಂತ ಹೇಳ್ತಾ ನಿಮಗೇನು ಅನ್ಸುತ್ತೆ ಅದನ್ನು ಕಾಮೆಂಟ್ ಮಾಡಿ. ನಮಸ್ಕಾರ, ಬಾಯ್ ಬಾಯ್.